ಒಂದು ಗರುಡ ಆಕಾಶದಲ್ಲಿ ಹಾರುತ್ತಾ ಬೆಂಗಳೂರಿನಿಂದ ಸಾಕಾಗಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಗೆ ಬಂತು. ಅಲ್ಲಿ ಸಿದ್ಧಲಿಂಗ ಎಂಬ ವ್ಯಕ್ತಿ ಚಿಕನ್ ತಂದಿದ್ದ. ಅದನ್ನು ನೋಡಿದ ಗರುಡನಿಗೆ ಬಾಯಾಗ್ ನೀರ್ ಬಂತು, ತಿನ್ನಲು ಹೋಯಿತು. ಒಂದು ತುಂಡು ಮಾಂಸವನ್ನು ಎತ್ತಿತು. ಆದರೆ ಸಿದ್ಧಲಿಂಗ ಅದನ್ನು ನೋಡಿದನು ಮತ್ತು ಕೋಪದಿಂದ ಗರುಡವನ್ನು ಕೋಲು ಮತ್ತು ಚಾಕುವಿನಿಂದ ಹೊಡೆದನು. ಗರುಡಕ್ಕೆ ರಕ್ತ ಬಂತರಿ ಮತ್ತು ಅದು ಅಳಕ್ಕ ಶುರು ಮಾಡ್ತುರಿ. ಒಂದು ಮೊಲ ರಾಜು ಅಲ್ಲಿ ಬಂತು. ಗರುಡ ಮಾಮ ಸಮಾಧಾನ ಮಾಡ್ಕೋ, ಸಿದ್ಧ ಸರಿ ಇಲ್ಲ, ಏನು ಕೊಡಲ್ಲ, ನೀ ಅಲ್ಲಿ ಯಾಕ್ ಹೋಗಿದ್ದಿ ಎಂದು ಹೇಳಿತು. ಮೊಲ ಕಾಡಿನಲ್ಲಿನ ಗಿಡಮೂಲಿಕೆಗಳಿಂದ ಔಷಧಿಯನ್ನು ತಯಾರಿಸಿ ಗರುಡ ಮಾಮನಿಗೆ ಹಚ್ಚಿ ಬ್ಯಾಂಡೇಜ್ ಮಾಡಿತು ಮತ್ತು ತಿನ್ನಲು 50 ರೂಪಾಯಿ ಕಿಲೋ ದ್ರಾಕ್ಷಿ ಹಣ್ಣುಗಳನ್ನು ತಂದಿತು. ಮೊಲದ ಸಹಾಯದಿಂದ ಗರುಡ ಗುಣವಾಯಿತು. ಅದು ತನ್ನ ಹೆಂಡತಿ ಜೊತೆಗೆ ಹಾರಿ ಹೋಯಿತು ಮತ್ತು ಮೊಲರಾಯನಿಗೆ ಧನ್ಯವಾದಗಳನ್ನು, ನೀ ಭಾಳ್ ಚಂದ ಇದು ಹೇಳಿತು. ಈ ಕಥೆ ಕೇಳಿರೋ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಕ್ ಏನಾಗ್ಯಾದ್ ಮಾಡ್ರಿ. ಇಂತಹ ವಿಡಿಯೋ ನೋಡಲು ಸಬ್ಸ್ಕ್ರೈಬ್